ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ನಮಸ್ಕಾರ ವೀಕ್ಷಕರೇ, ಅಖಂಡ ಜ್ಯೋತಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚಂದನ. ವೀಕ್ಷಕರೇ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಅದೃಷ್ಟ ಯೋಗಕ್ಕೆ ಕುತ್ತು ತರುವಂತಹ ಗ್ರಹಗಳು ಯಾವುವು, ಹಾಗೆಯೇ ಈ ದಿನದ ವಿಶೇಷತೆ ಮತ್ತು ರಾಶಿಫಲಗಳ ಕುರಿತು ಮಾತನಾಡ್ತಾ ಹೋಗೋಣ. ಈ ಕುರಿತು ತಿಳಿಸಿಕೊಡಲು ನಮ್ಮೊಟ್ಟಿಗಿದ್ದಾರೆ ಖ್ಯಾತ ಜ್ಯೋತಿಷ್ಯರು, ಕಾಮಾಖ್ಯ ಪ್ರತ್ಯಂಗಿರ ಉಪಾಸಕರಾದ ಡಾಕ್ಟರ್ YSK ಆಚಾರ್ಯ ಗುರುಗಳು. ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಓಂ ಅಸ್ಮದ್ಗುರುಭ್ಯೋ ನಮಃ, ಅಸ್ಮತ್ಪರಮಗುರುಭ್ಯೋ ನಮಃ, ಅಸ್ಮತ್ಸರ್ವಗುರುಭ್ಯೋ ನಮಃ. ಹ್ರೀಂ ಭುವನೇಶಿ ಮಹಾಮಾಯೇ ಸೂರ್ಯಮಂಡಲರೂಪಿಣಿ ನಮಾಮಿ ವರದಂ ಶುಭಂ ಕಾಮಾಖ್ಯಾರೂಪಿಣಿ ಶಿವೆ. ಹೈಂ ಹ್ರೀಂ ಶ್ರೀಂ ಶ್ರೀಮಾತ್ರೇ ಲಲಿತಾಂಬಿಕಾಯೇ ನಮಃ. ಶ್ರೀ ವಿಷ್ಣುರೂಪಾಯ ನಮಃ ಶಂಕರಾಯ. ಗುರುಗಳೇ, ಮೊದಲಿಗೆ ಈ ದಿನದ ವಿಶೇಷತೆಯನ್ನು ತಿಳಿಸಿಕೊಡಿ. ಸರ್ವಸ್ವರೂಪಿ ಸರ್ವೇಶಿ ಸರ್ವಶಕ್ತಿ ಸಮನ್ವಿತೆ ಭಯೇಭ್ಯಸ್ತ್ರಾಹಿನೋ ದೇವಿ ದುರ್ಗಾ ದೇವಿ ನಮೋಸ್ತುತೇ. ಎಲ್ಲ ಆತ್ಮೀಯ ವೀಕ್ಷಕರಿಗೂ, ದೇಶದ ಬೆನ್ನೆಲುಬಾದ ಅನ್ನದಾತರಿಗೂ, ಹಾಗೆ ದೇಶವನ್ನು ಕಾಯುವ ಪ್ರತಿಯೊಬ್ಬ ಸೈನಿಕ ಸನ್ಮಿತ್ರರಿಗೂ ಕೂಡ ನನ್ನ ಆರಾಧ್ಯ ಮಾತೆಯಾದ ಮಾ ಕಾಮಾಖ್ಯ ಪ್ರತ್ಯಂಗಿರ ದೇವಿಯು ಸಂಪೂರ್ಣವಾಗಿರ್ತಕ್ಕಂಥ ಅನುಗ್ರಹವನ್ನು, ಅವರ ಎಲ್ಲರ ಮನೋಕಾಮನೆಗಳನ್ನು ಸಿದ್ಧಿಸುವ ಹಾಗೆ ಆ ಜಗದಂಬೆಯ ಹಡಿದಾವರುಗಳಿಗೆ ವಂದಿಸಿ, ಇವತ್ತಿನ ವಿಶೇಷತೆಯನ್ನು ನೋಡಿದಾಗ ವಿಶೇಷವಾಗಿ ವಿಶ್ವಾವಸುನಾಮ ಸಂವತ್ಸರೆ ಉತ್ತರಾಯಣೆ ಶಿಶಿರ ಋತುವಿನ ಪಾಲ್ಗುಣ ಮಾಸ, ಅದರಲ್ಲೂ ಕೂಡ ತೃತೀಯ ತಿಥಿ ಇರತಕ್ಕಂಥದ್ದು ಶುಕ್ರವಾರ, ಉತ್ತರಾಭಾದ್ರ ನಕ್ಷತ್ರ ಬಂದಿರತಕ್ಕಂಥದ್ದು. ಈ ಉತ್ತರಾಭಾದ್ರ ನಕ್ಷತ್ರಕಾರಕನಾಗಿರ್ತಕ್ಕಂಥವನು ಶನಿ ಆದದ್ದು. ಜೊತೆಗೆ ಶುಕ್ರವಾರ ತೃತೀಯ ತಿಥಿ ಬರ್ತಕ್ಕಂಥದ್ದು ಏನಪ್ಪ ಅಂದರೆ, ಇಂದಿನಿಂದ ಏನಪ್ಪ ಅಂದರೆ ಶುದ್ಧ ಪಕ್ಷದ ವಿಶೇಷವಾಗಿ ಚಂದ್ರನ ಬಲ ವೃದ್ಧಿ ಆಗ್ತಾ ಹೋಗುತ್ತೆ. ಹಾಗಾಗಿ ಇವತ್ತಿನ ತೃತೀಯದ ದಿವಸ, ಅದರಲ್ಲೂ ಕೂಡ ಇವತ್ತಿನ ದಿವಸ ಮೀನರಾಶಿಯಲ್ಲಿ ಚಂದ್ರನ ಇರತಕ್ಕಂಥದ್ದು ಶನಿಯೊಟ್ಟಿಗೆ, ಅದಕ್ಕೆ ವ್ಯಯಭಾವಕ್ಕೆ 4 ಗ್ರಹಗಳ ಸಂಯೋಜನೆ ಇರತಕ್ಕಂಥದ್ದಾಗಿದೆ. ಹಾಗಾಗಿ ಏನಪ್ಪ ಅಂದರೆ ಈ ಕಾಲಮಾನದಲ್ಲಿ ಸ್ವಲ್ಪ ಎಲ್ಲ ಮಕ್ಕಳಿಗೂ ಕೂಡ ಅಂದರೆ ಪರೀಕ್ಷೆಗಳು ನಡೀತಾ ಇರತಕ್ಕಂಥ ಸಮಯ. ಈ ಪರೀಕ್ಷೆ ನಡೆಯುವ ಸಮಯದಲ್ಲಿ ಸ್ವಲ್ಪ ಮಕ್ಕಳನ್ನು ಜಾಗ್ರತೆ ವಹಿಸಿ, ರಾತ್ರಿ ಬೇಗ ಮಲಗುವಂತಹ ಕೆಲಸ ವ್ಯವಸ್ಥೆಯನ್ನು ಮಾಡಿ, ಬೆಳಗಿನ ಜಾವ ಬೇಗ ಎದ್ದೇಳುವಂತಹ ಒಂದು ಪ್ರೇರಣೆಯನ್ನು ಆ ಮಕ್ಕಳ ಮನಸ್ಸಿನಲ್ಲಿ ತುಂಬಿ, ಜೊತೆಗೆ ಏನಪ್ಪ ಅಂದರೆ ಶುಕ್ರವಾರದ ದಿವಸ ಮುಖ್ಯವಾಗಿ ಹಯಗ್ರೀವನನ್ನು, ಈ ಮಕ್ಕಳ ವಿದ್ಯಾ ವಿನಯದಲ್ಲಿ ಏನಾದರೂ ತೊಂದರೆಗಳು ಬಂದು ಅಜಾಡ್ಯತೆ ಅಂತಕ್ಕಂಥದ್ದು, ಅಂದರೆ ಲೇಜಿ ನೇಚರ್ ಅಂತ ಏನು ಕರಿತೀವೋ ಆ ಥರ ಮಕ್ಕಳು ಲೇಜಿ ಆಗಿದ್ದಾರೆ ಅಂತಕ್ಕಂಥವ್ರು ಇವತ್ತಿನ ದಿವಸ ವಿಶೇಷವಾಗಿ ಮಹಾವಿಷ್ಣುವಿನ ಪ್ರಧಾನ ದೇವತೆ ಆಗಿರ್ತಕ್ಕಂಥ ಜ್ಞಾನ ಸಂಪನ್ನನಾಗಿರ್ತಕ್ಕಂಥ ಹಯಗ್ರೀವನನ್ನು ಇವತ್ತಿನ ದಿವಸ ಪ್ರಾರ್ಥನೆ ಮಾಡ್ತಕ್ಕಂಥದ್ದು. ಏನು ಮಾಡಬೇಕಪ್ಪ ಅಂದರೆ, ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಹಯಗ್ರೀವನ ಸನ್ನಿಧಿ ಬಹಳ ವಿರಳವಾಗಿರ್ತಕ್ಕಂಥದ್ದು. ಹಾಗಾಗಿ ನಿಮ್ಮ ಮನಸ್ಸಿನಲ್ಲೇ ಭಗವಂತನನ್ನು ಪ್ರಾರ್ಥಿಸಿ ಇವತ್ತಿನ ದಿವಸ ಮಹಾವಿಷ್ಣುವು ಫೋಟೋ ಇದ್ದರೆ ಅಥವಾ ಚಿತ್ರಪಟ ಇದ್ದರೆ ಮಹಾವಿಷ್ಣುವನ್ನು ಮಾಡಿ, ಇಲ್ಲ ಯಾರೂ ಇಲ್ಲ ಅಂದರೆ ನಿಮ್ಮ ಕುಲದೇವರಲ್ಲೇ ಆ ಒಂದು ಹಯಗ್ರೀವನನ್ನು ಧ್ಯಾನಿಸಿ ಮಲ್ಲಿಗೆ ಹೂವನ್ನು ನಿಮ್ಮ ಮಕ್ಕಳ ಕೈಯಲ್ಲೂ ಕೊಟ್ಟು ಅನನ್ಯವಾಗಿ ಪ್ರಾರ್ಥನೆ ಮಾಡಿ. ಏನಪ್ಪ ಅಂದರೆ ಹೆಸರು ಕಾಳು, ಮಲ್ಲಿಗೆ ಹೂವು, ಹೆಸರು ಕಾಳನ್ನು ಒಂದು ಮೂಟೆ ಕಟ್ಟಿ ಆ ಮಕ್ಕಳ ಆ ಒಂದು ಮಲಗುವಂಥ ಸ್ಥಾನದಲ್ಲಿ ಇಡಿ. ಎರಡನೇದಾಗಿ ಏನಪ್ಪ ಅಂದರೆ ಮಲ್ಲಿಗೆ ಹೂವನ್ನು ಜ್ಞಾನಾನಂದಮಯಂ ದೇವಂ ನಿರ್ಮಲಾ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವ ಉಪಾಸ್ಮಹೆ ಅಂತೇಳಿ ಈ ಮಂತ್ರ ಯೂಟ್ಯೂಬಲ್ಲೆಲ್ಲ ಹೋದರೆ ಸಿಗುತ್ತೆ. ಈ ಮಂತ್ರವನ್ನು ಸಹಜವಾಗಿ ಮಕ್ಕಳ ಬಾಯಿಂದ ಕಂಠಸ್ಥವನ್ನು ಮಾಡಿಸಿ ಹೇಳುವಂಥ ವ್ಯವಸ್ಥೆಯನ್ನು ಮಾಡಿಕೊಳ್ಳಿ. ಖಂಡಿತವಾಗಿ ಮಕ್ಕಳ ಬದುಕಿನಲ್ಲಿ ಅಂದರೆ ಏನಪ್ಪ ಅಂದ್ರೆ ಕಾನ್ಸಂಟ್ರೇಷನ್ ಅಂತಕ್ಕಂಥದ್ದು ಏನಾಗುತ್ತೆ, ವೃದ್ಧಿ ಆಗ್ತಾ ಹೋಗ್ತಕ್ಕಂಥದ್ದಾಗಿರುತ್ತೆ. ಹಾಗಾಗಿ ಈ ಹಯಗ್ರೀವನ ಪ್ರಾರ್ಥನೆ ಸಾಧ್ಯವಾದರೆ ಶುಕ್ರವಾರದ ದಿವಸ ಹಯಗ್ರೀವನ ದರ್ಶನ ಮಾಡಿ. ಎರಡನೇದಾಗಿ ಏನಪ್ಪ ಅಂದರೆ ಮನೆ ದೇವರನ್ನು ಪ್ರಾರ್ಥನೆ ಮಾಡಿ ಬೆಲ್ಲವನ್ನು ಗೋಮಾತೆಗೆ ತಿನ್ನಿಸುವಂಥ ಕೆಲಸವನ್ನು ಮಾಡಿ. ಈ 3 ಕೆಲಸಗಳು ಮಾಡೋದ್ರಿಂದ ಖಂಡಿತ ಮಕ್ಕಳ ಮನಸ್ಸಿನ ಮೇಲೆ ಇರಬಹುದಾಗಿರ್ತಕ್ಕಂಥ ನಕಾರಾತ್ಮಕ ಆ ಒಂದು ಫಲಗಳು ದೂರ ಆಗಿ ಶುಭ ಫಲಗಳು ಶುಭವಾಗುತ್ತೆ. ಮಾಡಿ ಶುಭವಾಗಲಿ. ಖಂಡಿತ ಗುರುಜಿ. ಇನ್ನು ಈ ದಿನದ ರಾಶಿ ಫಲಗಳ ಕುರಿತು ತಿಳಿಸಿಕೊಡಿ. ಖಂಡಿತ. ಸರ್ವಮಂಗಳ ಮಾಂಗಲ್ಯೆ ಶಿವೇ ಸರ್ವ ಅರ್ಥ ಸಾಧಕೆ ಶರಣ್ಯೇ ತ್ರಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಸೃಷ್ಟಿಸ್ಥಿತಿ ವಿನಾಶಾಯ ಶಕ್ತಿಭೂತೆ ಸನಾತನಿ ಗುಣಾಶ್ರಯೇ ಗುಣಮಯೇ ನಾರಾಯಣಿ ನಮೋಸ್ತುತೆ.
ಆದಿತ್ಯಾದಿ ನವಗ್ರಹ ದೇವತಾಯೇ ನಮಃ. ಮುಖ್ಯವಾಗಿ ಇವತ್ತಿನ ರಾಶಿಫಲವನ್ನು ಗಮನಿಸಿದಾಗ ಗುರುವಿನ ಮನೆಯಲ್ಲಿ ಚಂದ್ರ ಮುಖ್ಯವಾಗಿ ಶನಿಯುತನಾಗಿರ್ತಕ್ಕಂಥದ್ದು. ಮೇಷರಾಶಿಯವರಿಗೆ ಭೂ ಸಾರಿಗೆ ವ್ಯವಹಾರಾದಿಗಳಲ್ಲಿ ಸ್ವಲ್ಪ ಒತ್ತಡ ಇರತಕ್ಕಂಥದ್ದಾಗಿರುತ್ತೆ. ಸಾಂಸಾರಿಕ ವಿಚಾರಾದಿಗಳಲ್ಲೂ ಕೂಡ ಸ್ವಲ್ಪ ಹಿನ್ನಡೆ ಆಗುವಂಥ ಸಂಭವ ಇರೋದರಿಂದ ಸ್ವಲ್ಪ ಎಚ್ಚರ ವಹಿಸಿ. ಅದರಲ್ಲೂ ಕೂಡ ಭಾಗ್ಯಭಾವದಲ್ಲಿ ರವಿ ಇರೋದರಿಂದ ಸರ್ಕಾರಕ್ಕೆ ಸಂಬಂಧಪಟ್ಟ ಹಾಗೆ ಗುತ್ತಿಗೆದಾರರು ಈ ರೀತಿಯಾಗಿ ಯಾವುದೇ ಕೆಲಸಗಳು ಕೂಡ, ಅದರಲ್ಲೂ ಕೂಡ ಮುಖ್ಯವಾಗಿ ಬುಧನ, ಶುಕ್ರನ, ರವಿಯ ಆ ಒಂದು ಭಾಗ್ಯಸ್ಥಿತಿ ಅಂತಕ್ಕಂಥದ್ದು ಇರೋದರಿಂದ ಮೇಷರಾಶಿಯವರು ಪ್ರಯತ್ನಾಧಿಕಾರಿಯಾದಿಗಳಲ್ಲಿ ಶುಭ ಆಗ್ತಕ್ಕಂಥದ್ದಾಗಿರುತ್ತೆ. ಇವತ್ತಿನ ದಿವಸ ವಿಶೇಷವಾಗಿ ತಾಯಿ ಲಕ್ಷ್ಮಿಯ ದರ್ಶನ, ಲಕ್ಷ್ಮಿಯ ಸನ್ನಿಧಾನದಲ್ಲಿ ಕುಂಕುಮಾರ್ಚನೆಯನ್ನು ಮಾಡಿಸಿ ಅನನ್ಯವಾಗಿ ಪ್ರಾರ್ಥನೆ ಮಾಡಿ ಶುಭವಾಗುತ್ತೆ. ಮುಂದಿನ ರಾಶಿ ವೃಷಭ ರಾಶಿ. ವೃಷಭ ರಾಶಿಯಲ್ಲಿ ಜನಿಸಿರ್ತಕ್ಕಂಥವ್ರು ಇವತ್ತಿನ ದಿವಸ ಪಿತ್ರಾರ್ಜಿತ ಆಸ್ತಿಗಳಲ್ಲಿ ಶುಭತಮವಾಗಿರ್ತಕ್ಕಂಥ ಫಲವನ್ನು ಕಾಣಬಹುದು. ಕೋರ್ಟು ಕಚೇರಿಗಳಲ್ಲಿ ಜಯವನ್ನು ಸಿಗ್ತಕ್ಕಂಥ ಸುಯೋಗ ಇರತಕ್ಕಂಥದ್ದು. ಸ್ವಲ್ಪ ವ್ಯವಹಾರಿಕವಾಗಿರ್ತಕ್ಕಂಥ ವಿಚಾರಾದಿಗಳಲ್ಲಿ ಅಡಚಣೆಗಳಾಗ್ತಕ್ಕಂಥದ್ದಾಗಿರುತ್ತೆ, ಸ್ವಲ್ಪ ಎಚ್ಚರ ವಹಿಸಿ. ಅದರಲ್ಲೂ ಕೂಡ ಇವತ್ತಿನ ದಿವಸ ಪ್ರಯಾಣದಲ್ಲೂ ಕೂಡ ಸುಖತಮವಾಗಿರ್ತಕ್ಕಂಥ ಆನಂದವನ್ನು ಕಾಣಬಹುದಾಗಿರ್ತಕ್ಕಂಥ ಸುಯೋಗ. ವೃಷಭ ರಾಶಿಯವರು ಇವತ್ತಿನ ದಿವಸ ವಿಶೇಷವಾಗಿ ಕುಲದೇವರ ಪ್ರಾರ್ಥನೆಯೊಂದಿಗೆ ಲಕ್ಷ್ಮೀನಾರಾಯಣ ಅಥವಾ ಲಕ್ಷ್ಮೀ ವೆಂಕಟರಮಣ ದರ್ಶನ ಮಾಡ್ತಕ್ಕಂಥದ್ದು ಶುಭವಾಗುತ್ತೆ. ಮುಂದಿನ ರಾಶಿ ಮಿಥುನ ರಾಶಿ. ಮಿಥುನ ರಾಶಿಯಲ್ಲಿ ಜನಿಸಿರ್ತಕ್ಕಂಥವ್ರು ಇವತ್ತಿನ ದಿವಸ ವಸ್ತ್ರ ವಿನ್ಯಾಸಕಾರರಿಗೆ ಶುಭಪ್ರದವಾಗಿರ್ತಕ್ಕಂಥದ್ದು. ಏನೋ ವಸ್ತುಗಳನ್ನು ಕೊಳ್ಳಬೇಕು ಅಂದ್ಕೊಂಡಿರ್ತಕ್ಕಂಥದ್ದು, ಎಲೆಕ್ಟ್ರಾನಿಕ್ ಅಥವಾ ವಾಹನಾದಿಗಳು, ಈ ರೀತಿ ಏನೇ ವಸ್ತುಗಳನ್ನು ಕೊಳ್ಳಬೇಕು ಅಂತಕ್ಕಂಥ ಇವತ್ತಿನ ಮನಸ್ಥಿತಿ ಇದ್ದಂಥವರು ಅದು ಖಂಡಿತ ನೆರವೇರುವಂಥದ್ದಾಗುತ್ತೆ. ಸ್ವಲ್ಪ ದಂಪತಿಗಳ ಮಧ್ಯದಲ್ಲಿ ಸಾಮರಸ್ಯದ ವಿರಸತೆಗಳಿರ್ತಕ್ಕಂಥದ್ದಾಗಿರುತ್ತೆ, ಸ್ವಲ್ಪ ಎಚ್ಚರ ವಹಿಸಿ. ಅನಿರೀಕ್ಷಿತವಾಗಿರ್ತಕ್ಕಂಥ ಧನಾಗಮನ ಆಗ್ತಕ್ಕಂಥದ್ದು ಇವತ್ತಿನ ದಿವಸ ಮಿಥುನ ರಾಶಿಯವರಿಗೆ ಪ್ರಯತ್ನ ಕಾರ್ಯಾದಿಗಳೆಲ್ಲ ಸಫಲತೆ ಕಾಣ್ತಕ್ಕಂಥದ್ದಾಗಿರುತ್ತೆ. ಇವತ್ತಿನ ದಿವಸ ಮಿಥುನ ರಾಶಿಯವರು ಆಂಜನೇಯಯುಕ್ತವಾಗಿ ಲಕ್ಷ್ಮೀ ನರಸಿಂಹನ ಪ್ರಾರ್ಥನೆ ಶುಭವಾಗ್ತಕ್ಕಂಥದ್ದು. ಮುಂದಿನ ರಾಶಿ ಕಟಕ ರಾಶಿ. ಕಟಕ ರಾಶಿಯಲ್ಲಿ ಜನಿಸಿರ್ತಕ್ಕಂಥವ್ರು ಇವತ್ತಿನ ದಿವಸ ಮಿತ್ರರ ಸಮಾಗಮನ ಆಗ್ತಕ್ಕಂಥದ್ದಾಗಿರುತ್ತೆ. ಅದರಲ್ಲೂ ಕೂಡ ಕಲೆಗೆ ಸಂಬಂಧಪಟ್ಟ ಹಾಗೆ, ಸಾಹಿತ್ಯಕ್ಕೆ ಸಂಬಂಧಪಟ್ಟ ಹಾಗೆ ವಿಚಾರಾದಿಗಳಲ್ಲಿ ಶುಭಪ್ರದವಾಗಿರ್ತಕ್ಕಂಥದ್ದು. ಭೂ ವ್ಯವಹಾರಾದಿಗಳಲ್ಲೂ ಕೂಡ ಲಾಭವಾಗ್ತಕ್ಕಂಥದ್ದಾಗಿರುತ್ತೆ. ಕಟಕ ರಾಶಿಯವರು ಇವತ್ತಿನ ದಿವಸ ಆಂಜನೇಯನ ದರ್ಶನ ಮಾಡಿ ಕುಲದೇವರ ಪ್ರಾರ್ಥನೆಯನ್ನು ಮಾಡಿ ಶುಭವಾಗ್ತಕ್ಕಂಥದ್ದಾಗುತ್ತೆ. ಖಂಡಿತ ಗುರುಜಿ. ಒಬ್ರು ಕಾಲರ್ ಇದ್ರೆ ಮಾತನಾಡೋಣ. ರಾಧಮ್ಮ ಅಂತ. ನಮಸ್ತೆ ಮಾ. ನಮಸ್ತೆ. ನಮಸ್ತೆ ಮೇಡಮ್. ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಬೆಂಗಳೂರಿಂದ ಮೇಡಮ್. ಓಕೆ, ಯಾರ ಬಗ್ಗೆ ತಿಳ್ಕೊಬೇಕಿತ್ತಮ್ಮ? ನನ್ನ ಮಗನ ಬಗ್ಗೆ ತಿಳ್ಕೊಬೇಕಾಯ್ತು ಮೇಡಮ್. ಓಕೆ, 1ರಿಂದ 30ರೊಳಗಿನ ಸಂಖ್ಯೆಯನ್ನ ತಿಳಿಸಿ. 3 ಮೇಡಮ್. ಗುರುಜಿ ಇದ್ದಾರೆ, ಮಾತನಾಡಿ. ನಮಸ್ಕಾರ ತಾಯಿ, ಹೇಗಿದ್ದೀರಾ? ಗುರುಗಳೇ ನಮಸ್ಕಾರ ಬಾ. ಆರಾಮಾಗಿದ್ದೀವಿ ಗುರುಗಳೇ. ತಾಯಿ ಒಳ್ಳೇದು ಮಾಡಲಿ. ಏನು ಹೇಗಿದ್ದೀರಾ? ಅಮ್ಮ ತುಂಬ ಚೆನ್ನಾಗಿದ್ದೀನಿ, ತಾಯಿ ಒಳ್ಳೇದು ಮಾಡಲಿ. ಏನು ನಿಮ್ಮ ಪ್ರಶ್ನೆ? ನನ್ನ ಮಗಂದು ಮದುವೆ ವಿಳಂಬ ಆಗ್ತೈತೆ. ಒಂದು ಎಂಗೇಜ್ಮೆಂಟ್ ಆಗಿ ಕ್ಯಾನ್ಸಲ್ ಆಗಿ ಹೋಯ್ತು. ಇವಾಗ ಎಷ್ಟು ಪ್ರಯತ್ನ ಪಟ್ರಿ ಯಾಕೆ ವಿಳಂಬ ಆಗ್ತೈತೆ? ಅವ್ನ ಡೇಟ್ ಆಫ್ ಬರ್ತ್ ಹೇಳ್ತೀನಿ, ಒಂದು ಸ್ವಲ್ಪ ಹೇಳ್ತೀರಾ? ನೀವು ಏನು ನಕ್ಷತ್ರ ಅವ್ರದ್ದು? ನಕ್ಷತ್ರ ಮಕರ ನಕ್ಷತ್ರ, ಸಿಂಹ ರಾಶಿ. ಮಕಾ ನಕ್ಷತ್ರ ಸಿಂಹರಾಶಿನಾ? ಈ 26 ನಂತರದಲ್ಲೇ ಪ್ರಯತ್ನ ಮಾಡಿ, ಖಂಡಿತ ಒಳ್ಳೇದಾಗುತ್ತೆ. ಮಾರ್ಚ್ 26 ನಂತರದಲ್ಲಿ ಖಂಡಿತ ಒಳ್ಳೇದಾಗುತ್ತೆ. ಒಂದು 6 ತಿಂಗಳಿಂದಲೂ ಪ್ರಯತ್ನ ಪಡ್ತಲೇ ಇದೀವಿ ಸ್ವಾಮಿ. ಯಾಕೆ ಗ್ರಹಗಳ ಸಂಯೋಜನೆ, ಯಾಕಂದರೆ ಸಿಂಹರಾಶಿಯವರಿಗೆ ಇವಾಗ ಯಾಕೆಂದರೆ 11ನೇ ಭಾಗ್ಯ ಭಾವದಲ್ಲಿ, ಲಾಭ ಭಾವದಲ್ಲಿ ರವಿ ಇದು ಗುರುವಿದ್ದರೂ ಕೂಡ ಏನಾಗ್ತಿದೆ, ವೈಯಕ್ತಿಕ ಜಾತಕದಲ್ಲಿ ಸ್ವಲ್ಪ ಸಮಸ್ಯೆಗಳಿರ್ತಕ್ಕಂಥದ್ದು ಕಾಣ್ತಾ ಇದೆ. ಗುರುಗಳನ್ನು ಪ್ರಾರ್ಥನೆ ಮಾಡಿಮ್ಮ. ಒಂದು ಕೆಲಸ ಮಾಡಿ, ನೀವು 16 ವಾರ ಅನನ್ಯವಾಗಿ ಮೇಧಾ ದಕ್ಷಿಣಾಮೂರ್ತಿ ಸನ್ನಿಧಾನಕ್ಕೆ ಹೋಗಿ ಬನ್ನಿ. ಇಲ್ಲೆಲ್ಲಾದರೂ ಯಾಕೆಂದರೆ ಬೆಂಗಳೂರಲ್ಲಿ ಸಾಕಷ್ಟು ಕಡೆ ದಕ್ಷಿಣಾಮೂರ್ತಿ ಸನ್ನಿಧಾನ ಇದೆ. ಕಡಲೆಕಾಳನ್ನು ಬುಧವಾರದ ರಾತ್ರಿ ಅವರ ತಲೆ ಕೆಳಗಡೆ ಇಟ್ಟು ಗುರುವಾರದ ಬೆಳಗ್ಗೆ ತೊಗೊಂಡೋಗಿ ಆ ಕಡಲೆಕಾಳನ್ನು 2 ಬಾಳೆಹಣ್ಣು, ವಿಳೆದೆಲೆ, ಅಡಿಕೆ, 11 ರೂಪಾಯಿ ದಕ್ಷಿಣ ಇಟ್ಟು ದಕ್ಷಿಣಾಮೂರ್ತಿಯ ಸನ್ನಿಧಾನದಲ್ಲಿ ಕೊಟ್ಟು ಅನನ್ಯವಾಗಿ ಪ್ರಾರ್ಥನೆ ಮಾಡಿ. 16 ವಾರಗಳಲ್ಲಿ ಖಂಡಿತ ನಿಮ್ಮ ಮಗನಿಗೆ ನೀವು ಎಷ್ಟು ವರ್ಷಗಳಿಂದ ಪ್ರಯತ್ನ ಪಟ್ಟಿದ್ದೀರೋ ಅದು ನಿಮಗೆ ಬಿಟ್ಟಿರ್ತೀವಿ. ಆದರೆ ಈ 16 ವಾರಗಳಲ್ಲಿ ಖಂಡಿತ ನವೆಂಬರ್ ಒಳಗಡೆ ನಿಮ್ಮ ಮಗನಿಗೆ ಮದುವೆ ಹೋಗ ಇರ್ತಕ್ಕಂಥದ್ದಾಗಿರುತ್ತೆ. ಶುಭವಾಗಲಿ, ಮಾಡಿ. ಧನ್ಯವಾದ ಕರೆ ಮಾಡಿದ್ದಕ್ಕಾಗಿ. ಮತ್ತೊಬ್ಬರು ಕಾಲರ್ ಇದ್ದಾರೆ, ಸುಜಾತ ಅಂತ. ನಮಸ್ತೆ. ನಮಸ್ತೆ. ಎಲ್ಲಿಂದ ಕರೆ ಮಾಡ್ತಿದ್ದೀರಮ್ಮ? ನಾವು ಕುಂಬಳೂರಿಂದ. ಓಕೆ, ಯಾರ ಬಗ್ಗೆ ತಿಳ್ಕೊಬೇಕಿತ್ತು? ನನ್ನ ಮಗನ ಬಗ್ಗೆ ಮೇಡಮ್. ಓಕೆ, 1ರಿಂದ 30ರೊಳಗಿನ ಸಂಖ್ಯೆಯನ್ನು ತಿಳಿಸಿ. 15. ಓಕೆ, ಗುರುಗಳಿದ್ದಾರೆ, ಮಾತನಾಡಿ. ನಮಸ್ಕಾರ ತಾಯಿ, ಹೇಗಿದ್ದೀರಾ? ನಮಸ್ತೆ ಗುರುಜಿ, ಚೆನ್ನಾಗಿದ್ದೀನಿ. ಅಮ್ಮ, ಏನು ಪ್ರಶ್ನೆ ತಾಯಿ ನಿಮ್ಮದು? ಮಗಂದೇ ಸಮಸ್ಯೆ ಗುರುಜಿ. ನಮ್ಮ ಮನೇಲಿ ಒಬ್ಬಳೆ ತಾಯಿ. ನಾನು ಏನು ಮಾಡ್ತಾ ಇದ್ದೀರಾ ಮಗ? ಅಮ್ಮ, ಮಗ ಕೆಲ್ಸಕ್ಕೆ ಹೋಗ್ತಾ ಇದ್ದ, ಬಿಟ್ಬಿಟ್ಟು ಇವಾಗ ನನ್ನ ಬಿಟ್ಟೆ ಹೋಗೋನೆ ಗುರುಜಿ.
ಮನೆ ಬಿಟ್ಟು ಹೋಗಿದ್ದಾರಾ? ಹ್ಞೂ ಗುರುಜಿ. ಏನು ಹೆಸರು? ಮನೋಜ್ ಅಂತ. ಮನೋಜ್ ಅಂತನಾ? ಹ್ಞೂ ಗುರುಜಿ. ನೀವೊಂದು ಕೆಲಸ ಮಾಡಿ, ಪ್ರತಿ ಭಾನುವಾರ ನಿಮ್ಮ ಮನೆ ದೇವರು ಯಾರು? ಲಕ್ಷ್ಮೀ ವೆಂಕಟೇಶ್ವರ. ವೆಂಕಟರಮಣ ಸ್ವಾಮಿನಾ? ಹ್ಞೂ ಗುರುಜಿ. ಅಮ್ಮ ಧೈರ್ಯವಾಗಿರಿ, ಧೃತಿಗೆಡಬೇಡಿ, ಖಂಡಿತ ಒಳ್ಳೆಯದಾಗುತ್ತೆ. ಈ 13ನೇ ತಾರೀಕು ನಂತರ ಖಂಡಿತ ಎಲ್ಲ ರೀತಿಯಲ್ಲೂ ಕೂಡ ಶುಭಪ್ರದವಾಗುತ್ತೆ. 13ನೇ ತಾರೀಕು ತನಕ ನಿಮ್ಗೆ ಸ್ವಲ್ಪ ಮಾಡಿದ್ರು ಬರ್ತಾ ಇಲ್ಲ ಗುರುಜಿ ಮನೆಗೆ. ಅವನು ನಾನು ಯಾರಾದ್ರೂ ಏನಾದ್ರು ಮಾಡ್ತಾರೆ ಗುರುಜಿ. ಅವನಿಗೆ ನನ್ನ ಅಮ್ಮ ಅಂತ ಮಾತಾಡಿಸಿ 3 ತಿಂಗಳಾಗೋಯ್ತು ಗುರುಜಿ ಮನೇಲಿ. ಈ 13ನೇ ತಾರೀಕು ಅಮ್ಮ, ನಾನು ಅದನ್ನೇ ನಿಮ್ಗೆ ತಿಳಿಸ್ತಾ ಇದ್ದೀನಿ. ಮಾರ್ಚ್ 13ನೇ ತಾರೀಕು ನಂತರದಲ್ಲಿ ಖಂಡಿತ ನಿಮ್ಮ ಮಗ ಮನೆಗೆ ಬರ್ತಾನೆ, ಅದರಲ್ಲಿ ಚಿಂತೆ ಮಾಡುವ ಅಗತ್ಯ ಇಲ್ಲ. ನೀವು ನಾನು ಹೇಳಿದಂಥ ಕೆಲಸವನ್ನು ಮಾಡಿ, ಏನೂ ಮಾಡಬೇಡಿ. ಭಾನುವಾರ ಬೆಳಗ್ಗೆ ಸೂರ್ಯೋದಯಕ್ಕಿಂತ ಮುಂಚೆ ಎದ್ದು ತಲೆಗೆ ಸ್ನಾನ ಮಾಡಿ, ಎಲ್ಲಾದರೂ ಔದುಂಬರ ವೃಕ್ಷ ಇರುತ್ತೆ ಅಂದರೆ ಹತ್ತಿ ಮರ ಗೊತ್ತಲ್ವಾ? ಹತ್ತಿ ಮರಕ್ಕೆ ನೀವೇನಪ್ಪ ಅಂದರೆ ಹತ್ತಿ ಮರದ ಬುಡದಲ್ಲಿರ್ತಕ್ಕಂಥ ಮಣ್ಣನ್ನು ಸ್ವಲ್ಪ ತೊಗೊಂಡು ಬಂದು ಒಂದು ಹಿತ್ತಾಳೆ ಪಾತ್ರೆ, ಅಂದರೆ ಹಿತ್ತಾಳೆ ಅಂತ ನಾವು ಕರಿತೀವಲ್ಲ, ಆ ಹಿತ್ತಾಳೆ ಪಾತ್ರೆಯಲ್ಲಿ ಮನೆಯಲ್ಲಿಟ್ಟು ಅನನ್ಯವಾಗಿ ಪ್ರತಿನಿತ್ಯವೂ ಕೂಡ ಅದ್ರ ಮೇಲೆ ಪ್ರಾರ್ಥನೆ ಮಾಡಿ, ಗುರು ದತ್ತಾತ್ರೇಯರನ್ನು ಪ್ರಾರ್ಥನೆ ಮಾಡಿ, ಓಂ ದ್ರಾಂ ದತ್ತಾತ್ರೇಯಾಯ ನಮಃ ಅಂತೇಳಿ ನೀವು ಈ 13ನೇ ತಾರೀಕು ಒಳಗಡೆ ಖಂಡಿತ ಬರುತ್ತೆ. ಭಾನುವಾರ ಔದುಂಬರ ವೃಕ್ಷಕ್ಕೆ 21 ಪ್ರದಕ್ಷಿಣೆ ಮಾಡಿ, ಗುರುಗಳನ್ನು ಅನನ್ಯವಾಗಿ ಪ್ರಾರ್ಥನೆ ಮಾಡಿ, ನಾನು ತಿಳಿಸಿರ್ತಕ್ಕಂಥ ಮಂತ್ರವನ್ನು ಹೇಳಿ, ಜೊತೆಗೆ ಭಾನುವಾರ ಸ್ವಲ್ಪ ನೀವು ಊಟ ಮಾಡೋದಕ್ಕಿಂತ ಮುಂಚೆ ಒಂದು 3 ಮುಷ್ಟಿಯಷ್ಟು ಅನ್ನವನ್ನು ಒಂದು ಏನು ನಿಮ್ಮ ಪ್ರಾರ್ಥನೆ ಏನಿದೆಯೋ ಆ ಪ್ರಾರ್ಥನೆ ಮಾಡಿ ಪಕ್ಕಕ್ಕೆ ತೆಗೆದಿಟ್ಟು ಊಟ ಆದ ನಂತರದಲ್ಲಿ ತೊಗೊಂಡೋಗಿ ಅದನ್ನು ಪಕ್ಷಿಗಳಿಗೆ ಹಾಕುವಂಥ ವ್ಯವಸ್ಥೆಯನ್ನು ಮಾಡಿ, ಖಂಡಿತ ಮಾರ್ಚ್ 13 ನಂತರದಲ್ಲಿ ನಿಮ್ಮ ಮಗ ಮನೆಗೆ ಬರ್ತಕ್ಕಂಥ ಎಲ್ಲ ಸಾಧ್ಯತೆ ಇರುತ್ತೆ. ಒಳ್ಳೆಯದಾಗಲಿ ತಾಯಿ. ಧನ್ಯವಾದ ಕರೆ ಮಾಡಿದ್ದಕ್ಕಾಗಿ. ಗುರುಜಿ, ಇನ್ನು ಉಳಿದಂತಹ ರಾಶಿ ಫಲಗಳ ಕುರಿತು ತಿಳಿಸಿಕೊಡಿ. ಮುಂದಿನ ರಾಶಿ ಸಿಂಹರಾಶಿ. ಸಿಂಹರಾಶಿಯಲ್ಲಿ ಜನಿಸಿರ್ತಕ್ಕಂಥವ್ರು ಇವತ್ತಿನ ದಿವಸ ಹಿತೈಷಿಗಳಿಂದ ಶುಭಪ್ರದವಾಗಿರ್ತಕ್ಕಂಥ ವಾರ್ತೆಯನ್ನು ಕೇಳ್ತೀರಾ. ದಂಪತಿಗಳ ಮಧ್ಯದಲ್ಲಿ ಇವತ್ತಿನ ದಿವಸ ವಿಶೇಷವಾಗಿರ್ತಕ್ಕಂಥ ಸೌಖ್ಯಪ್ರದವಾಗಿರ್ತಕ್ಕಂಥದ್ದು. ಸಕಾರಾತ್ಮಕ ಚಿಂತೆಗಳನ್ನು ಇವತ್ತಿನ ದಿವಸ ವೃದ್ಧಿಸಿಕೊಳ್ಳಿ. ಅನಿರೀಕ್ಷಿತವಾಗಿರ್ತಕ್ಕಂಥ ಪ್ರಯಾಣ ಇವತ್ತಿನ ದಿವಸ ನಿಮಗೆ ಬರಬಹುದಾಗಿರ್ತಕ್ಕಂಥದ್ದು. ಸಿಂಹರಾಶಿಯವರು ಇವತ್ತಿನ ದಿವಸ ವಿಶೇಷವಾಗಿ ಲಕ್ಷ್ಮೀ ವೆಂಕಟರಮಣನ ದರ್ಶನ ಜೊತೆಗೆ ಆಂಜನೇಯನ ಪ್ರಾರ್ಥನೆ ಮಾಡಿ ಶುಭವಾಗುತ್ತೆ. ಮುಂದಿನ ರಾಶಿ ಕನ್ಯಾ ರಾಶಿ. ಕನ್ಯಾ ರಾಶಿಯಲ್ಲಿ ಜನಿಸಿರ್ತಕ್ಕಂಥವ್ರು ಇವತ್ತಿನ ದಿವಸ ದಾಂಪತ್ಯ ಜೀವನದಲ್ಲಿ ಸ್ವಲ್ಪ ಏನೋ ಏರುಪೇರುಗಳಾಗ್ತಕ್ಕಂಥದ್ದಾಗಿರುತ್ತೆ. ಯಾವುದೋ ಸಣ್ಣ ವಿಚಾರ ದೊಡ್ಡ ಮಟ್ಟಕ್ಕೆ ಜಗಳಕ್ಕೆ ಕಾರಣ ಆಗ್ತಕ್ಕಂಥದ್ದಾಗಿರುತ್ತೆ. ಸ್ವಲ್ಪ ಎಚ್ಚರವಾಗಿರಿ. ಸೋದರರಿಂದ ಸಹಕಾರ ಸಿಗ್ತಕ್ಕಂಥದ್ದು, ಅದರಲ್ಲೂ ಕೂಡ ಸ್ವಲ್ಪ ಮಾನಸಿಕವಾಗಿರ್ತಕ್ಕಂಥ ಒತ್ತಡವನ್ನು ನಿಮ್ಮ ಮೇಲೆ ಯಾವುದೋ ಒಂದು ಅಗಾಧವಾದಂತಹ ಶಕ್ತಿ ನಿಮ್ಮನ್ನು ಕಾಡಬಹುದಾಗಿರ್ತಕ್ಕಂಥದ್ದಾಗಿರುತ್ತೆ. ಪುತ್ರರಿಂದ ಸಹಕಾರ ಸಿಗ್ತಕ್ಕಂಥದ್ದು. ಇವತ್ತಿನ ದಿವಸ ವಿಶೇಷವಾಗಿ ಕನ್ಯಾ ರಾಶಿಯವರು ಕುಲದೇವರ ಪ್ರಾರ್ಥನೆಯನ್ನು ಮಾಡಿ ಶುಭವಾಗ್ತಕ್ಕಂಥದ್ದಾಗಿರುತ್ತೆ. ಇನ್ನು ಮುಂದಿನ ರಾಶಿ ತುಲಾರಾಶಿ. ತುಲಾರಾಶಿಯಲ್ಲಿ ಜನಿಸಿರ್ತಕ್ಕಂಥವ್ರು ಇವತ್ತಿನ ದಿವಸ ತಾಯಿಯ ಸಹಕಾರ ಸಿಗ್ತಕ್ಕಂಥದ್ದು, ಅದರಲ್ಲೂ ಕೂಡ ವೃತ್ತಿರಂಗದಲ್ಲಿ ಮೇಲಧಿಕಾರಿಗಳಿಂದ ಸಹಕಾರ ಸಿಗ್ತಕ್ಕಂಥದ್ದಾಗಿರುತ್ತೆ. ಸ್ವಲ್ಪ ಪುಣ್ಯತಮವಾಗಿರ್ತಕ್ಕಂಥ ವಿಚಾರವನ್ನು ಶುಭವಾರ್ತೆಯನ್ನು ಕೇಳುವಂತಹ ಸುಯೋಗ. ಮಾನಸಿಕವಾದಂಥ ಗೊಂದಲಗಳು ದೂರ ಆಗ್ತಕ್ಕಂಥದ್ದು. ಇವತ್ತಿನ ದಿವಸ ವಿಶೇಷವಾಗಿ ರಾಜರಾಜೇಶ್ವರಿಯ ದರ್ಶನ, ಅಮ್ಮನವರ ಪ್ರಾರ್ಥನೆ ಮಾಡಿ ಶುಭವಾಗುತ್ತೆ. ಮುಂದಿನ ರಾಶಿ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯಲ್ಲಿ ಜನಿಸಿರ್ತಕ್ಕಂಥವ್ರು ಇವತ್ತಿನ ದಿವಸ ಸ್ವಲ್ಪ ಖರ್ಚಿನ ಮೇಲೆ ಹಿಡಿತಾ ಇರಲಿ. ಶುಭ ಕಾರ್ಯಾದಿಗಳನ್ನು ಗುರುತಿಸುವಂತಹ ಸುಯೋಗ, ಅದರಲ್ಲೂ ಕೂಡ ಕ್ರಯ ವಿಕ್ರಯಾದಿಗಳಲ್ಲಿ ಲಾಭ ಸಿಗ್ತಕ್ಕಂಥದ್ದಾಗಿರುತ್ತೆ. ಇವತ್ತಿನ ದಿವಸ ಕಲೆಗೆ ಸಂಬಂಧಪಟ್ಟ ವಿಚಾರಾದಿಗಳಲ್ಲೂ ಕೂಡ ಶುಭವಾಗ್ತಕ್ಕಂಥದ್ದಾಗಿರುತ್ತೆ. ವೃಶ್ಚಿಕ ರಾಶಿಯವರು ಇವತ್ತಿನ ದಿವಸ ಕುಲದೇವರ ಪ್ರಾರ್ಥನೆಯೊಂದಿಗೆ ವಿಶೇಷವಾಗಿ ಅನ್ನಪೂರ್ಣೇಶ್ವರಿಯ ಪ್ರಾರ್ಥನೆ, ಅನ್ನಪೂರ್ಣೆ ಸದಾಪೂರ್ಣೆ ಶಂಕರ ಪ್ರಾಣವಲ್ಲವೇ ಜ್ಞಾನವೈರಾಗ್ಯ ಸಿದ್ಧಾರ್ಥಂ ಭಿಕ್ಷಾಂ ದೇಹಿ ಚ ಪಾರ್ವತಿ ಅಂತೇಳಿ ಅನ್ನಪೂರ್ಣೆಯ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಶುಭವಾಗ್ತಕ್ಕಂಥದ್ದಾಗುತ್ತೆ. ಖಂಡಿತ ಗುರುಜಿ. ಇನ್ನು ನಮ್ಮ ಅದೃಷ್ಟ ಯೋಗಕ್ಕೆ ಕುತ್ತು ತರುವಂತಹ ಗ್ರಹಗಳು ಯಾವುವು ಗುರುಜಿ? ಮುಖ್ಯವಾಗಿ ನಮ್ಮ ಬದುಕೆ ಒಂದು ಆಟ. ಈ ಆಟದಲ್ಲಿ ಓಟವೇ ನಮ್ಮ ನೋಟ. ಯಾಕೆಂದರೆ ನಮ್ಮ ಬದುಕು ನಿತ್ಯ ನಿರಂತರವಾಗಿ ಓಡುನಲ್ಲೇ ಇರುತ್ತೆ. ಇಲ್ಲಿ ಏನಪ್ಪ ಅಂದರೆ ನಮಗೆ ಆಸೆ ನಿರಾಸೆಗಳೇ ನಮ್ಮ ಮುಖ್ಯವಾಗಿರ್ತಕ್ಕಂಥ ನಮ್ಮ ಶತ್ರುಗಳು. ಆಸೆಯು ಮತ್ತು ನಿರಾಸೆಯು ಕೂಡ 2 ಶತ್ರುಗಳಾಗಿರುತ್ತೆ. ಇದರಲ್ಲಿ ನಮ್ಮ ಬದುಕು ಪ್ರತಿಯೊಬ್ಬರಿಗೂ ಕೂಡ ಜೀವನವನ್ನು ಕಟ್ಕೊಳ್ಬೇಕು ಅಂತಕ್ಕಂಥ ಧಾವಂತ ಪ್ರತಿಯೊಬ್ಬರಲ್ಲೂ ಇರುತ್ತೆ. ಯಾಕಂದರೆ ಯಾರನ್ನೋ ಈಗ ನಾವು ಗಮನಿಸಿದಾಗ ಪಾಪ ಪ್ರಯತ್ನ ಇಲ್ಲದೇ ಇಲ್ಲ, ಎಲ್ಲ ಪ್ರಯತ್ನದಲ್ಲೂ ಇರುತ್ತೆ. ನಿರಂತರವಾಗಿ ಪ್ರಯತ್ನ ಪಡ್ತಾ ಇರ್ತಾರೆ. ಆ ಕೆಲಸ ಮಾಡಿ, ಈ ಕೆಲಸ ಮಾಡಿ, ಅದು ಮಾಡಿ, ಇದು ಮಾಡಿ, ನಾನಾ ಉಪಕೆಲಸಗಳನ್ನು ಮಾಡಿದ್ರೂ ಕೂಡ ಅವರು ಬದುಕಿನುದ್ದಕ್ಕೂ ಕೂಡ ಏನಪ್ಪ ಅಂದರೆ ಅವರನ್ನು ಕಾಡ್ತಾನೇ ಇರುತ್ತೆ. ಎಲ್ಲೂ ಕೂಡ ಅವರಿಗೆ ಅನುಕೂಲಕರವಾಗಿ ಸಕ್ಸಸ್ಮೆಂಟ್ ಅಂತಕ್ಕಂಥದ್ದು ಸಿಗದೇ ಇರತಕ್ಕಂಥದ್ದಾಗಿರುತ್ತೆ. ಇದಕ್ಕೆ ಮೂಲ ಏನಪ್ಪ ಅಂದರೆ ಸಂಚಿತಮಯವಾದಂಥ ಕರ್ಮನೇ ಮೂಲ ಕಾರಣ ಆಗುತ್ತೆ. ಗ್ರಹಗಳ್ಯಾವಪ್ಪ ಕಾರಣ ಅಂದರೆ
ಲಗ್ನಾಧಿಪತಿ ಈಗ ಏನಂದರೆ ಗ್ರಹಗಳಿಗೆ 4 ವ್ಯವಸ್ಥೆಗಳಿರುತ್ತೆ. ಬಾಲ್ಯ ವ್ಯವಸ್ಥೆ, ಯೌವನ ವ್ಯವಸ್ಥೆ, ವೃದ್ಧಾಪ್ಯ ವ್ಯವಸ್ಥೆ, ಮೃತ ವ್ಯವಸ್ಥೆ ಅಂತಕ್ಕಂಥ 4 ವ್ಯವಸ್ಥೆಗಳಿರುತ್ತೆ. ಬಾಲ್ಯ ವ್ಯವಸ್ಥೆಯಲ್ಲಿದ್ದಂಥ ಶುಭ ಗ್ರಹಗಳು ಅತ್ಯಂತ ಪುಣ್ಯತಮವಾದಂಥ ಶುಭ ಫಲವನ್ನು ಕೊಡುತ್ತೆ. ಅಶುಭ ಗ್ರಹಗಳು ಯಾವುದೇ ಕಾರಣಕ್ಕೂ ಕೂಡ, ಯಾಕಂದರೆ ಹೆಚ್ಚಿನ ವೃದ್ಧಾಪ್ಯ ವ್ಯವಸ್ಥೆಯಲ್ಲಿದ್ದಾಗ ಫಲ ಕಡಿಮೆ ಆಗುತ್ತೆ. ಶುಭ ಫಲಗಳನ್ನು ಶುಭ ಗ್ರಹಗಳು ಕಡಿಮೆ ಡಿಗ್ರಿಯಲ್ಲಿದ್ದಾಗ ಶುಭ ಫಲವನ್ನು ಕೊಡ್ತಕ್ಕಂಥದ್ದಾಗಿದೆ. ಹಾಗಾಗಿ ಲಗ್ನಾಧಿಪತಿ ನೀಚನಾಗಿದ್ದು ಅವನೇನಾದರೂ ಮುಖ್ಯವಾಗಿ ಲಗ್ನಕ್ಕೆ, ಯಾಕೆಂದರೆ ಲಗ್ನಾಧಿಪತಿ ಕೆಲವು ನೀಚಕ್ಕೆ ಬರ್ತಾನೆ, ನೀಚ ಲಗ್ನ ಆಗಿರುತ್ತೆ, ಲಗ್ನಾಧಿಪತಿ ಆಗಿರ್ತಕ್ಕಂಥವ್ನು ನೀಚನಾಗಿ ಅವನೇನಾದರೂ ದುಸ್ಥಾನಗಳಾದಂಥ 6 ಮತ್ತು 8, 12ನೇ ಭಾವದಲ್ಲಿದ್ದಾಗ ಮೊದಲನೇದಾಗಿ ಅವರೆಲ್ಲ ಪ್ರಯತ್ನ ಇದ್ದರೂ ಕೂಡ ಸಕ್ಸಸ್ಮೆಂಟ್ ಸಿಗದೆ ಇರತಕ್ಕಂಥದ್ದಾಗಿದೆ. ಖಂಡಿತ ಗುರುಜಿ, ಈ ಕುರಿತು ಮಾತನಾಡ್ತಾ ಹೋಗೋಣ. ಒಬ್ಬರು ಕಾಲರ್ ಇದ್ದಾರೆ, ಚಂದ್ರಪ್ಪ ಅಂತ. ನಮಸ್ತೆ. ನಮಸ್ತೆ ರಾಮಚಂದ್ರಪ್ಪ ಅವರೇ, ನನ್ನ ಧ್ವನಿ ಕೇಳಿಸ್ತಿದ್ಯಾ? ನಮಸ್ತೆ. ನಮಸ್ತೆ ಮೇಡಮ್ ಅವರೇ. ಓಕೆ, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ನಾವು ಕೊರಟಗೆರೆ ಕಡೆಯಿಂದ. ಓಕೆ, ಯಾರ ಬಗ್ಗೆ ತಿಳ್ಕೊಬೇಕಿತ್ತು? ಮಗನ ಬಗ್ಗೆ. ಓಕೆ, 1 ರಿಂದ 30ರೊಳಗಿನ ಸಂಖ್ಯೆಯನ್ನ ತಿಳಿಸಿ. 18. ಓಕೆ, ಗುರುಗಳಿದ್ದಾರೆ, ಮಾತನಾಡಿ. ನಮಸ್ಕಾರ, ಹೇಗಿದ್ದೀರಾ? ಚೆನ್ನಾಗಿದ್ವಿ ಸ್ವಾಮಿ. ಏನು ಕೇಳಬೇಕಿತ್ತು? ಮಗನ ಬಗ್ಗೆ. ಏನು ಮಾಡ್ಕೊಂಡಿದ್ದಾರೆ? ಎಲ್ಲೋ ಕೆಲಸ, ಬ್ಯಾಂಕಲ್ಲಿ ಪ್ರೈವೇಟ್ ಬ್ಯಾಂಕಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಏನು ಕೇಳಬೇಕಿತ್ತು ಮಗನ ಬಗ್ಗೆ? ಇಲ್ಲಿ ಮಗನ ಬಗ್ಗೆ ಮದುವೆ ವಿಷಯ ಕೇಳ್ಬೇಕು ಮೇಡಮ್. ಇನ್ನು 9 ತಿಂಗಳು ಟೈಮ್ ತಗೊಳುತ್ತೆ. ಎಷ್ಟು ವಯಸ್ಸಿಗ? ಮದುವೆ ಬಗ್ಗೆ ಸ್ವಾಮಿ. ಎಷ್ಟು ವಯಸ್ಸಿಗ? 31. ಆದರೆ ಈ ವರ್ಷದ ಅಂತ್ಯಭಾಗದಲ್ಲಿ ಅನುಕೂಲ ಆಗುತ್ತೆ ಅನ್ನೋದು ತೋರಿಸ್ತಾ ಇದೆ. ಸುಬ್ರಹ್ಮಣ್ಯ ಸ್ವಾಮಿ ಸನ್ನಿಧಾನಕ್ಕೆ ಒಂದು 6 ಷಷ್ಠಿ ದಿನ ನಿಮ್ಮ ಮಗನ ಯುಕ್ತವಾಗಿ ಸಂಕಲ್ಪವನ್ನು ಮಾಡಿಸಿ, ಅಥವಾ ನಿಮ್ಗೆ ಅಲ್ಲಿಗೆ ಹೋಗಲಿಕ್ಕೆ ಸಾಧ್ಯ ಇಲ್ಲದೆ ಇದ್ದಾಗ ಎಲ್ಲಾದರೂ ನಿಮ್ಮ ಕ್ಷೇತ್ರದಲ್ಲೇ ಸುಬ್ರಹ್ಮಣ್ಯ ಸ್ವಾಮಿ ಸನ್ನಿಧಾನ ಇದ್ದರೆ ಅಥವಾ ಲಕ್ಷ್ಮೀ ನರಸಿಂಹ ಸ್ವಾಮಿ ಸನ್ನಿಧಾನ ಇದ್ದರೆ 2 ತೆಂಗಿನಕಾಯಿಯನ್ನು ಪ್ರತಿ ಶುಕ್ರವಾರ ತಗೊಂಡು ಹೋಗಿ, ಮುಖ್ಯವಾಗಿ ಷಷ್ಠಿ ಅಥವಾ ಶುಕ್ರವಾರ ಈ 2 ದಿನಗಳಲ್ಲಿ, ಷಷ್ಠಿ ಅಥವಾ ಶುಕ್ರವಾರ ಈ 2 ದಿನಗಳಲ್ಲಿ 2 ತೆಂಗಿನಕಾಯಿನ ತಗೊಂಡು ಹೋಗಿ 6 ಶುಕ್ರವಾರ ಅಥವಾ 6 ಷಷ್ಠಿಗೆ ಕೊಡಿ. ಅನನ್ಯವಾಗಿ ಸುಬ್ರಹ್ಮಣ್ಯನನ್ನ, ಲಕ್ಷ್ಮೀ ನರಸಿಂಹನನ್ನ ಪ್ರಾರ್ಥನೆ ಮಾಡಿ, ಖಂಡಿತ ಒಳ್ಳೆಯದಾಗುತ್ತೆ. ಧನ್ಯವಾದ ಕರೆ ಮಾಡೋದಕ್ಕಾಗಿ. ಗುರುಜಿ, ಇನ್ನು ಉಳಿದಂತಹ ರಾಶಿ ಫಲಗಳ ಕುರಿತು ತಿಳಿಸಿಕೊಡಿ. ಮುಂದಿನ ರಾಶಿ ಧನುರಾಶಿ. ಧನುರಾಶಿಯಲ್ಲಿ ಇವತ್ತಿನ ದಿವಸ ಸೋದರರಿಂದ ಸಹಕಾರ ಸಿಗ್ತಕ್ಕಂಥದ್ದಾಗಿರುತ್ತೆ. ಪಾಲುದಾರಿಕ ವ್ಯವಹಾರಾದಿಗಳಲ್ಲೂ ಕೂಡ ಶುಭವಾಗ್ತಕ್ಕಂಥದ್ದು. ಅನಿರೀಕ್ಷಿತವಾಗಿ ಧನಾಗಮನ ಆಗ್ತಕ್ಕಂಥದ್ದಾಗಿರುತ್ತೆ. ಮಿತ್ರರ ಸಹಕಾರ ಸಿಗ್ತಕ್ಕಂಥದ್ದು. ಧನುರಾಶಿಯವರು ಇವತ್ತಿನ ದಿವಸ ಗುರುವಿನ ಪ್ರಾರ್ಥನೆ ಜೊತೆಗೆ ವಿಶೇಷವಾಗಿ ಆಂಜನೇಯನ ದರ್ಶನ ಮಾಡ್ತಕ್ಕಂಥದ್ದು ಇನ್ನಷ್ಟು ಶುಭವಾಗುತ್ತೆ. ಮುಂದಿನ ರಾಶಿ ಮಕರ ರಾಶಿ. ಮಕರ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರು ಸ್ವಲ್ಪ ಪ್ರಯಾಣದಲ್ಲಿ ಏನಾದರೂ ಅನಿರೀಕ್ಷಿತವಾಗಿರ್ತಕ್ಕಂಥ ತೊಂದರೆಗಳು ಬರ್ತಕ್ಕಂಥದ್ದಾಗಿರುತ್ತೆ. ಸ್ವಲ್ಪ ಎಚ್ಚರ ವಹಿಸಿ. ವಿದೇಶಿ ಪ್ರಯಾಣಕ್ಕೆ ಸಂಬಂಧಪಟ್ಟ ಹಾಗೆ ವಿದೇಶಕ್ಕೆ ಹೋಗಬೇಕು ಅಂದ್ಕೊಂಡಿದ್ದಂಥವ್ರು ಖಂಡಿತ ಶುಭಪ್ರದವಾಗಿರ್ತಕ್ಕಂಥ ಫಲವನ್ನು ಕಾಣಬಹುದು. ಉದ್ಯೋಗದಲ್ಲಿ ಕೂಡ ಇವತ್ತಿನ ದಿವಸ ಶುಭಪ್ರದವಾಗಿರ್ತಕ್ಕಂಥದ್ದಿದೆ. ಇನ್ನು ಗೃಹ ನಿಮಿತ್ತವಾದ ಕಾರ್ಯಾದಿಗಳಲ್ಲೂ ಕೂಡ ಇವತ್ತಿನ ದಿವಸ ಮಕರ ರಾಶಿಯವರು ತೊಡಕೊಳ್ತಕ್ಕಂಥದ್ದಾಗಿರುತ್ತೆ. ಮಕರ ರಾಶಿಯವರು ಇವತ್ತಿನ ದಿವಸ ಲಕ್ಷ್ಮೀ ವೆಂಕಟರಮಣ ದರ್ಶನ, ಕುಲದೇವರ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಶುಭವಾಗುತ್ತೆ. ಮುಂದಿನ ರಾಶಿ ಕುಂಭರಾಶಿ. ಕುಂಭರಾಶಿಯಲ್ಲಿ ಅತ್ಯಂತ ಶುಭಪ್ರದವಾಗಿರ್ತಕ್ಕಂಥದ್ದು ಗುರಿಯ ಸಾಧನೆಯನ್ನು ಮಾಡುವಂತಹ ಸುಯೋಗ. ಖರ್ಚಿನ ಮೇಲೆ ಸ್ವಲ್ಪ ಹಿಡಿತಾ ಇರಲಿ. ಅದರಲ್ಲೂ ಕೂಡ ಗಣ್ಯ ವ್ಯಕ್ತಿಗಳ ಭೇಟಿಯನ್ನು ಮಾಡತಕ್ಕಂಥದ್ದು. ಪಶುಗಳ ಕ್ರಯ ವಿಕ್ರಯಾದಿಗಳಲ್ಲಿ ಅಥವಾ ವಾಹನಾದಿಗಳ ಕ್ರಯ ವಿಕ್ರಯಾದಿಗಳಲ್ಲೂ ಕೂಡ ಶುಭವಾಗ್ತಕ್ಕಂಥದ್ದಾಗಿರುತ್ತೆ. ಬಂಧುಗಳ ಸಹಕಾರ ಸಿಗ್ತಕ್ಕಂಥದ್ದು. ಇವತ್ತಿನ ದಿವಸ ಕುಂಭರಾಶಿಯವರು ವಿಶೇಷವಾಗಿ ಅನ್ನಪೂರ್ಣೇಶ್ವರಿಯ ದರ್ಶನ ಜೊತೆಗೆ ಮಾತಾ ರಾಜರಾಜೇಶ್ವರಿಯ ದರ್ಶನ ಮಾಡ್ತಕ್ಕಂಥದ್ದು ಶುಭವಾಗುತ್ತೆ. ಮುಂದಿನ ರಾಶಿ ಮೀನರಾಶಿ. ಸಾಂಸಾರಿಕ ವಿಚಾರಾದಿಗಳಲ್ಲಿ ಸ್ವಲ್ಪ ಕಲಹಗಳು ಬರ್ತಕ್ಕಂಥದ್ದಾಗಿರುತ್ತೆ. ಜ್ಞಾನಾಭಿವೃದ್ಧಿ ಮಾಡಿಕೊಳ್ಬೇಕು ಅಂತಕ್ಕಂಥವ್ರು ವಿಶೇಷವಾಗಿರ್ತಕ್ಕಂಥ ಪ್ರಯತ್ನಾದಿಗಳಲ್ಲಿ ಇವತ್ತಿನ ದಿವಸ ಶುಭ ಕಾಣ್ತಕ್ಕಂಥದ್ದು. ಸ್ಥಿರಾಸ್ತಿಗಳಲ್ಲಿ ಲಾಭ ಸಿಗ್ತಕ್ಕಂಥದ್ದು. ಸ್ವಲ್ಪ ತಾಯಿಯ ಆರೋಗ್ಯದಲ್ಲಿ ಏನಾದರೂ ಏರುಪೇರುಗಳಾಗ್ತಕ್ಕಂಥದ್ದಾಗಿರುತ್ತೆ. ಉನ್ನತ ಪದವಿಯನ್ನು ಅಪೇಕ್ಷಿಸುವಂತಹ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಶುಭಪ್ರದವಾಗಿರ್ತಕ್ಕಂಥದ್ದು. ಪ್ರಯತ್ನಿಸಿ. ಇವತ್ತಿನ ದಿವಸ ವಿಶೇಷವಾಗಿ ಮೀನರಾಶಿಯವರು ತಾಯಿ ರಾಜರಾಜೇಶ್ವರಿಯ ದರ್ಶನ, ಲಕ್ಷ್ಮೀ ವೆಂಕಟರಮಣನ ಪ್ರಾರ್ಥನೆ ಅಥವಾ ದರ್ಶನ ಶುಭವಾಗ್ತಕ್ಕಂಥದ್ದಾಗುತ್ತೆ. ಖಂಡಿತ ಗುರುಜಿ. ಇನ್ನು ಪ್ರಕೃತಿಯನ್ನು ಪೂಜಿಸಿದ್ರೆ ಆ ಗ್ರಹಗಳೆಲ್ಲ ಜಾಗೃತವಾಗ್ತವ ಗುರುಜಿ? ಈ ಮೂಲ ಇದಕ್ಕೇನಪ್ಪ ಅಂದರೆ ರವಿ, ರಾಹು ಮತ್ತು ಕುಜ ಜೊತೆಗೆ ಶನಿ ಇವರು ಪ್ರಕೃತಿಗೆ ಸಂಬಂಧ ಹೊಂದಿರತಕ್ಕಂಥವ್ರು. ಕುಜನ ಯಾರು? ಭೂಮಿಕಾರಕನಾಗಿರ್ತಕ್ಕಂಥವ್ರು. ಕುಜನ ಅದರಲ್ಲಿ ಏನಪ್ಪ ಅಂದರೆ ಇನ್ನೊಂದು ಏನಪ್ಪ ಅಂದರೆ ಕೇಂದ್ರ ಕೋಣಗಳು ಅಂತ ಇರುತ್ತೆ ಜಾತಕದಲ್ಲಿ. ಯಾಕಂದರೆ ವೈಯಕ್ತಿಕ ಜಾತಕವನ್ನು ಪರಿಶೀಲನೆ ಮಾಡ್ತಕ್ಕಂಥದ್ದು ಅತಿ ಶ್ರೇಷ್ಠವಾದದ್ದು, ಪ್ರಮುಖವಾದದ್ದು.
ಸಹಜವಾಗಿ ಈ ಥರ ಸಮಸ್ಯೆಗಳಿದ್ದಾಗ ಪ್ರಕೃತಿ ಮಡಿಲಲ್ಲಿರ್ತಕ್ಕಂಥದ್ದು ಯಾರು, ಪ್ರಕೃತಿಗೆ ಭೂತನಾಥನಾಗಿರ್ತಕ್ಕಂಥವ್ನು ಯಾರು, ಸಾಕ್ಷಾತ್ ಪರಮೇಶ್ವರ. ಅವನು ಯಾರನ್ನು ನೋಡ್ತಾನೆ ಅಂದರೆ ರವಿಯನ್ನು ನೋಡ್ತಾನೆ. ಹಾಗಾಗಿ ಕುಜನನ್ನು ಲಕ್ಷ್ಮೀ ನರಸಿಂಹ ಜೊತೆಗೆ ಸುಬ್ರಹ್ಮಣ್ಯನನ್ನು ನಾವು ಆರಾಧನೆ ಮಾಡೋದ್ರಿಂದ ಭೂಮಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಅಥವಾ ಪ್ರಕೃತಿ ಮಡಲಲ್ಲಿರ್ತಕ್ಕಂಥ ತೊಂದರೆಗಳು ಪ್ರಕೃತಿಯಲ್ಲಿ ನಾವಿರೋದರಿಂದ ತೊಂದರೆಗಳನ್ನು ನಿವೃತ್ತಿ ಆಗ್ತಕ್ಕಂಥದ್ದಾಗಿರುತ್ತೆ. ಹಾಗಾಗಿ ಯಾಕೆಂದರೆ ಪ್ರತಿ ಮಾಸದಲ್ಲಿ ಯಾವ ಕಾರಣದಿಂದ ಷಷ್ಠಿ, ಅಷ್ಟಮಿ, ಚತುರ್ದಶಿ ಅಂತಕ್ಕಂಥ ತಿಥಿಗಳಲ್ಲಿ ನಾವು ಮುಖ್ಯವಾಗಿ ದೇವತಾ ಉಪಾಸನೆಗಳನ್ನು ಮಾಡಿದಾಗ ಖಂಡಿತ ಈ ರೀತಿಯಾಗಿರ್ತಕ್ಕಂಥ ದುರ್ದೋಷಾದಿಗಳಿಂದ ನಿವೃತ್ತಿ ಆಗ್ತಕ್ಕಂಥದ್ದಾಗಿರುತ್ತೆ. ಹಾಗಿದ್ದಾಗ ಏನು ಮಾಡಬೇಕು? ಷಷ್ಠಿ ತಿಥಿಯಂದು 6ನೇ ದಿವಸದ ತಿಥಿ, ಅದರಲ್ಲಿ ಸುಬ್ರಹ್ಮಣ್ಯನ ಪ್ರಾರ್ಥನೆ ಮಾಡ್ತಕ್ಕಂಥದ್ದು. ಅಷ್ಟಮೇಲೆ ಮುಖ್ಯವಾಗಿ ದುರ್ಗಾಯೇ ನಮಃ, ಅಮ್ಮನವರನ್ನು, ಯಾಕೆಂದರೆ ಪ್ರಕೃತಿಯೇ ಅಮ್ಮನವರನ್ನು. ಅದರಲ್ಲಿ ಏನಂದರೆ ವೃಕ್ಷಗಳ ಆರಾಧನೆ ಅಂತಿದೆ. ನಾವು ನಿನ್ನೆ ಸಂಚಿಕೆಯಲ್ಲಿ ಹೇಳಿದ್ವಿ. ಯಾಕೆಂದರೆ ನೆಗ್ರೋಧ ಅಂದರೆ ನಾವು ಏನಪ್ಪ ಅಂದರೆ ಆಲದ ಮರ ಮತ್ತು ನಾವು ಬನ್ನಿ ಮರ, ಇವೆಲ್ಲ ಯಾಕೆಂದರೆ ನಮಗೆ ಪುಣ್ಯತಮವಾಗಿರ್ತಕ್ಕಂಥ ವೃಕ್ಷಗಳು ಅಂತ. ಈ ಪ್ರಕೃತಿ ಮಡಲಿರ್ತಕ್ಕಂಥ ವೃಕ್ಷಗಳನ್ನು ನಾವು ಸುತ್ತೋದ್ರಿಂದಲೂ ಕೂಡ ಈ ರೀತಿಯಾಗಿರ್ತಕ್ಕಂಥ ಆಪದಾದಿಗಳಿಂದ ನಿವೃತ್ತಿಯನ್ನು ಕಾಣಬಹುದಾಗಿರ್ತಕ್ಕಂಥದ್ದು. ಇದರಲ್ಲಿ ಮುಖ್ಯವಾಗಿ ಅರಳಿ ಮರದ ಪ್ರದಕ್ಷಿಣೆ, ಅತ್ತಿ ಮರದ ಪ್ರದಕ್ಷಿಣೆ ಜೊತೆಗೆ ಆಲದ ಮರದ ಪ್ರದಕ್ಷಿಣೆ ಬಹಳ ಪ್ರಮುಖವಾಗಿರ್ತಕ್ಕಂಥ ಪಾತ್ರ ವಹಿಸುತ್ತೆ. ಖಂಡಿತ ಗುರುಜಿ, ಮಾತನಾಡೋಣ. ಉಮಾ ಅಂತ ಮತ್ತೊಬ್ರು ಕಾಲರ್ ಇದ್ದಾರೆ. ನಮಸ್ತೆ ಮಾ. ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ನಾವು ಮೇಡಮ್ ಕನಕಪುರದಿಂದ ಉಮಾ ಅಂತ. ಓಕೆ, ಯಾರ ಬಗ್ಗೆ ತಿಳ್ಕೊಬೇಕಿತ್ತು? ನನ್ ಬಗ್ಗೆನೇ ಮೇಡಮ್. ಓಕೆ, 1 ರಿಂದ 30 ಸಂಖ್ಯೆಯನ್ನ ತಿಳಿಸಿ. 25. ಗುರುಗಳಿದ್ದಾರೆ, ಮಾತನಾಡಿ. ನಮಸ್ಕಾರ ತಾಯಿ. ಗುರುಗಳೇ ನಮಸ್ಕಾರ. ಗುರುಗಳೇ ನಿಮ್ ಪಾದಕ್ಕೆ ಅರ್ಪಿಸ್ತೀನಿ ಗುರುಗಳೇ. ತುಂಬಾ ತೊಂದ್ರೆಲಿದ್ದೀನಿ ತಾಯಿ. ಒಳ್ಳೇದಾಗುತ್ತೆ, ಖಂಡಿತ ಒಳ್ಳೇದಾಗುತ್ತೆ. ನನ್ನ ಏನ್ ಕೆಲಸ ಮಾಡ್ತೀರಾ? 26. ನನ್ನ ಡೇಟ್ ಇಲ್ಲ ಗುರುಗಳೇ. ಅಲ್ಲ, ಏನ್ ಕೆಲಸ ಮಾಡ್ತೀರಾ? ನಾವು ಮನೇಲೆ ಗುರುಗಳೇ. ಮಗಳ ಮದುವೆ ಮಾಡಿ 2 ತಿಂಗಳಾಯ್ತು. ಮಗಳಿಗೂ ಒಳಗಿಂಗು ನಾನು ನಿಷ್ಠುರ ಆಗ್ಬಿಟ್ಟಿದೀನಿ. ಒಂದ್ ಮಾತಿನ ಮನೆಗೂ ಬರಲ್ಲ. 2 ತಿಂಗಳು ಆಯ್ತು ಮದುವೆ ಮಾಡಿ. 2 ತಿಂಗಳಲ್ಲಿ ಇಷ್ಟೊಂದು ದೊಡ್ಡ ಸಮಸ್ಯೆಗಳನ್ನ ನೋಡಿ ಗುರುಗಳೇ, ಸಂಬಂಧಕ್ಕೆ ಕೊಟ್ಟಿದ್ದೀನಿ. ನನ್ ಗ್ರಾಚಾರನೇ ಸರಿ ಇಲ್ಲ. ಒಂಥರ ಏಕವಚನದಲ್ಲಿ ಮಾತಾಡ್ತಾರೆ, ತುಂಬಾ ಒಂಥರ ಅಸಡ್ಡಾಗಿ ಮಾತಾಡ್ತಾರೆ. ಸಂಬಂಧಕ್ಕೆ ಕೊಟ್ಟೆ. ಇದು ಏನಂದ್ರೆ ಮಾತೃಶಾಪ ಅಂತಕ್ಕಂಥದ್ದು ತೋರಿಸ್ತದಮ್ಮ. ಏನಂದ್ರೆ ನಿಮ್ಮ ತಾಯಿಯವರು ಏನ್ ಮಾಡ್ತಾರೆ? ನಮ್ ತಾಯಿ ತೀರೋಗಿದ್ದಾರೆ. ನಾನು ತುಂಬಾ ಚೆನ್ನಾಗಿ ನೋಡ್ಕೊಂತಿದ್ದೆ ಅವ್ರನ್ನ. ಅವ್ರು ಅಲ್ಲ, ತುಂಬಾ ದಿನಗಳು ಆರೋಗ್ಯದಲ್ಲಿ ಏನಾದ್ರು ವೇರಿಯೇಷನ್ ಆಗಿತ್ತಾ ಅಮ್ಮ? ಹುಷಾರಿರ್ಲಿಲ್ಲ ಅವ್ರಿಗೆ. ನಾನು ನೋಡ್ಕೋತಿದ್ದೆ. ನಮ್ಮನೆಗೂ ಕರ್ಕೊಂಡು ಬಂದು ನೋಡ್ಕೋತಿದ್ದೆ ಅವ್ರನ್ನ. ಕೊಳೆಗಾಲ ನಮ್ ತಾಯಿ ಮನೆ. ನೋಡ್ಕೊಂಡಿದ್ದೀರಾ? ಇಲ್ಲ ಅಂತ ನಾನು ಹೇಳ್ತಿಲ್ಲ. ಏನಂದ್ರೆ ಸ್ವಲ್ಪ, ಯಾಕೆಂದ್ರೆ ಈ ಸ್ತ್ರೀ ಸಂಬಂಧಿತವಾದಂಥ ದೋಷ ಕಾಣ್ತಾ ಇದೆ ಇಲ್ಲಿ. ಅದರ ಸಲುವಾಗಿ, ಯಾಕೆಂದರೆ ಮನೆಯಲ್ಲಿ ಹೆಣ್ಣು ಮಕ್ಕಳು ಯಾವ ಮನೆಯಲ್ಲಿ ನೆಮ್ಮದಿಯಾಗಿಲ್ಲ ಅಂತಕ್ಕಂಥದ್ದು ಅಲ್ಲಿ ತೋರಿಸ್ತಾ ಇದೆ ಅಂದಾದಾಗ ಸ್ತ್ರೀ ಸಂಬಂಧಿತವಾದ ದೋಷನೇ ಪ್ರಧಾನವಾಗಿರ್ತಕ್ಕಂಥದ್ದಾಗಿರುತ್ತೆ. ಹಾಗಾಗಿ ನೀವು ಕೆಲಸ ಮಾಡಿ, ಪ್ರತಿ ಯುಗಾದಿ ಹಬ್ಬಕ್ಕಾರು ಬರಂಗ್ ಮಾಡ್ಬೇಕು. ಏನ್ ಮಾಡ್ಬೇಕು ಗುರುಗಳೇ? ಮಗಳನ್ನ ಬಿಟ್ಟು ನಾನೇ ಇರಕ್ ಆಗ್ತಿಲ್ಲ. ನೀವು ಅದನ್ನೇ ನಾನು ಹೇಳಿದ ಕೆಲಸವನ್ನು ಮಾಡಿ, ಖಂಡಿತ ಶುಭವಾಗುತ್ತೆ. ಹುಣ್ಣಿಮೆ ಇನ್ನೇನು ನೆಕ್ಸ್ಟ್ ಬರ್ತಾ ಇರತಕ್ಕಂಥದ್ದೇ ಹುಣ್ಣಿಮೆ ಅಲ್ವಾ? 21 ದಿನಗಳ ಕಾಲ ನಿಮ್ಮ ಮನೆಯಲ್ಲಿ ಉತ್ತರ ದಿಕ್ಕಿನಲ್ಲಿ, ಅಂದ್ರೆ ಉತ್ತರ ದಿಕ್ಕು ಗೊತ್ತಲ್ವಾ? ಪ್ರತಿನಿತ್ಯ ಒಂದು ದೀಪವನ್ನು ಹಚ್ಚಿಟ್ಟು ಮನೆಯಲ್ಲಿ, ಅಂದ್ರೆ ಉತ್ತರದ ದಿಕ್ಕಿನಲ್ಲೇ ಇಡಬೇಕು ನೀವು. ಅನನ್ಯವಾಗಿ ನಿಮ್ಮ ಮಗಳು ಮತ್ತು ಅಳಿಯನ ಸಂಬಂಧಿತವಾದ ವಿಚಾರವನ್ನು ಪ್ರತಿನಿತ್ಯವೂ ಕೂಡ ನಿಮ್ಮ ಕುಲದೇವರಲ್ಲಿ ಪ್ರಾರ್ಥನೆ ಮಾಡಿ ದೀಪವನ್ನು ಹಚ್ಚಿಟ್ಟು ಹುಣ್ಣಿಮೆ ದಿವಸ 2 ದಂಪತಿಗಳನ್ನು ಕರೆದು ಮನೆಗೆ ಕರೆದು ಅವರನ್ನು ಸತ್ಕರಿಸಿ. ಖಂಡಿತ ಜಗಳ ಎಲ್ಲ ಆಡ್ಬಿಟ್ಟಿದ್ದಾರೆ. ಖಂಡಿತ ಬರ್ತಾರಮ್ಮ. ನೀವು ಯಾಕೆ ನಂಬಿಕೆನೇ ಹಾಕಿ ಕಳ್ಕೊಳ್ತೀರಾ? ಈ ಜಗತ್ತಲ್ಲಿ ನಂಬಿಕೆ ಇದ್ರೆ ನೀನೇ ಬಂದು ಕರ್ಕೊಂಡು ಹೋಗು ಅನ್ನೋ ತರ ಏಕವಚನ. ಸ್ವಂತ ಅಣ್ಣನ ಮಗನೇ. ಒಳ್ಳೇದಾಗುತ್ತಮ್ಮ. ಯಾಕಂದ್ರೆ ಹಿರಿಯ ಅಲ್ಲ, ನಿಮ್ಮ ಅಣ್ಣಂದ್ರ ಇಲ್ವಾ? ಹೆಂಡತಿ, ಅವ್ರ ಅಮ್ಮ ಮಕ್ಕಳು ಒಂದು. ಅವರು ಅಷ್ಟೇ ಹೆಂಡತಿ ಕಡೆಗೆ ಒಂಚೂರು ಇದಕ್ಕೆ ತಲೆನೇ ಹಾಕಲ್ಲ ಅವರು. ನಿಮ್ಮ ಸಂಕಲ್ಪ ಏನಿದೆ, ನಿಮ್ಮ ದುಗುಡತೆ ಏನಿದೆ ದೂರ ಆಗುತ್ತೆ. ನಾನು ಹೇಳಿದ ಕಾರ್ಯವನ್ನು ಮಾಡಿ ನೆಕ್ಸ್ಟ್ ಅಮ್ಮ ಹುಣ್ಣಿಮೆ ಆದಮೇಲೆ ನೀವೇ ಫೋನ್ ಮಾಡಿ ಹೇಳ್ತೀರಾ. ಹುಣ್ಣಿಮೆ ದಿವಸ 2 ದಂಪತಿಗಳನ್ನು ಮನೆಗೆ ಕರೆದು ಪ್ರಾರ್ಥನೆ ಮಾಡಿ ನಿಮ್ಮ ಎಲ್ಲ ಪ್ರಯತ್ನ ಕಾರ್ಯಾದಿಗಳಲ್ಲಿ ಅಡಚಣೆಗಳಾಗ್ತಾ ಇರ್ತಕ್ಕಂಥದ್ದಕ್ಕೆ ಪ್ರಾರ್ಥನೆ ಮಾಡಿ, ಕುಲದೇವರ ಪ್ರಾರ್ಥನೆ ಮಾಡಿ, ಉತ್ತರ ದಿಕ್ಕಿನಲ್ಲಿ ಒಂದು ದೀಪವನ್ನು ಇಟ್ಟು 21 ದಿನಗಳ ಕಾಲ ಅನನ್ಯವಾಗಿ ಪ್ರಾರ್ಥನೆ ಮಾಡಿ 21 ದಿನದಲ್ಲಿ ಖಂಡಿತ ಶುಭವಾಗುತ್ತೆ. ಒಳ್ಳೆಯದಾಗಲಿ. ಧನ್ಯವಾದ ಕರೆ ಮಾಡೋದಕ್ಕಾಗಿ. ಇನ್ನು ಗುರುಜಿ, ಗ್ರಹಗಳ ಬಗ್ಗೆ ಮಾತನಾಡ್ತಾ ಇದ್ವಿ. ಗ್ರಹಗಳು ಜಾಗೃತವಾದರೆ ನಮ್ಗೆ ಲಾಭ ಏನು ಗುರುಜಿ? ಮೊದಲನೇದಾಗಿ ಗ್ರಹಗಳನ್ನು ಹೇಗೆ ಜಾಗೃತಿ ಮಾಡ್ಕೊಳ್ಬೇಕು ಅದು ಗೊತ್ತಾಗಬೇಕಲ್ವಾ? ಜಾಗೃತಿ ಹೇಗೆ ಮಾಡಬೇಕು? ಈಗ ನಾವು ವೃಕ್ಷಗಳ ಬಗ್ಗೆ ಮಾತನಾಡಿದ್ವಿ. ಔದುಂಬರ ಮರ, ಅರಳಿ ಮರ ಅಥವಾ ನಾವೇನು ಆಲದ ಮರ ಅಂತೀವಿ.
ಉತ್ತರಣೆ ಅಥವಾ ನಾವು ಇಸ್ತರೆಲೆ ಅಂತ ನಾವೇನು ಊಟದೆಲೆಯಲ್ಲಿ ಕರಿತೀವಲ್ವ, ಹಾಗೆ ಮುತ್ತಗದ ಎಲೆ ಅಂತ ಕರಿತೀವಿ. ಮುತ್ತಗದ ಎಲೆಗೆ ಚಂದ್ರನ ಕಾರಕನಾಗ್ತಾನೆ. ಈಗ ಔದುಂಬರ ವೃಕ್ಷ ಅಂತ ನಾವು ಏನು ಕರಿತೀವೋ ಇದಕ್ಕೆ ಶುಕ್ರನ ಕಾರಕರ್ತನಾಗ್ತಾನೆ. ಶುಕ್ರ ಅಂತಕ್ಕಂಥವ್ನು ಯಾರು? ಮೊದಲನೇದಾಗಿ ಬದುಕಿಗೆ ನಾವು ಮಾತನಾಡ್ತಾ ಇರ್ತಕ್ಕಂಥದ್ದೇನೋ ಅದೃಷ್ಟ ಅಂತಕ್ಕಂಥದ್ದು. ಶುಕ್ರ ಯಾರು ಕಾರಕರ್ತನಾಗ್ತಾನೆ? ಮುಖ್ಯವಾಗಿ ಔದುಂಬರ ವೃಕ್ಷಕ್ಕೆ ಕಾರಕರ್ತನಾಗ್ತಾನೆ. ಅದರಲ್ಲೂ ಕೂಡ ಔದುಂಬರ ವೃಕ್ಷಕ್ಕೆ ದತ್ತಾತ್ರೇಯರು ವಾಸಸ್ಥಾನ ಅಂತಕ್ಕಂಥದ್ದು ನಾಹೇತಿ ಇರ್ತಕ್ಕಂಥದ್ದು. ಹಾಗಾಗಿ ಔದುಂಬರ ವೃಕ್ಷವನ್ನು ನೀವು ಯಾರೆಲ್ಲ 108 ದಿನಗಳ ಕಾಲ ಯಾವುದೇ ಈ ರೀತಿಯಾದ ಸಮಸ್ಯೆಗಳಿದ್ದಂಥವ್ರು ಬಿಡದ ಹಾಗೆ 108 ದಿನಗಳ ಕಾಲ ಒಂದು ಚೆಂಬು ನೀರು ತಗೊಂಡು ಹೋಗೋದು, ಔದುಂಬರ ವೃಕ್ಷಕ್ಕೆ ನೀರು ಹಾಕೋದು, 21 ಪ್ರದಕ್ಷಿಣೆ ಹಾಕೋದು. ಕೇವಲ 21 ನಿಮಿಷ ಅಲ್ಲಿ ಕೂತು ನೀವು ಯಾವ ದೇವರನ್ನು ಪ್ರಾರ್ಥನೆ ಮಾಡಿಬಿಡಿ. ಇಷ್ಟು ಮಾಡ್ತಾ ಬನ್ನಿ. ನಿಮ್ಮ ಅದೃಷ್ಟ ದಿನೇ 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 ಸ್ವಲ್ಪ ಯಾಕಂದರೆ ಎಲ್ಲ ಪ್ರಯತ್ನಗಳಲ್ಲೂ ಸೋತು ಬಿಟ್ಟಿರ್ತಾರೆ ಇವರು. ಎಲ್ಲ ಕೆಲಸ ಕಾರ್ಯಗಳು ಮಾಡಿರ್ತಾರೆ, ಆದರೆ ಆ ಎಲ್ಲ ಕೆಲಸಗಳಲ್ಲೂ ಕೂಡ ಇವರಿಗೆ ಸಕ್ಸಸ್ಮೆಂಟ್ ಸಿಗ್ತಾ ಇಲ್ಲ ಅಂತಕ್ಕಂಥವ್ರು ಕೇವಲ 108 ದಿನಗಳ ಕಾಲ 27 ದಿವಸ ಸಾಕಾಗ್ತಿತ್ತು. ಆದರೆ ಯಥೇಚ್ಛವಾಗಿ, ಯಾಕೆಂದರೆ ವಯೋಮಾನಕ್ಕೆ ಸಹಜವಾಗಿ ಕೂಡ ಸಮಸ್ಯೆಗಳು ನಮ್ಮನ್ನು ಪೀಡಿಸ್ತಾ ಇರ್ತಕ್ಕಂಥದ್ದಾಗಿರುತ್ತೆ. ಒಂದು ರೋಗ ಬಂದು 2-3 ದಿವಸದಲ್ಲಿ ವಾಸಿ ಆಗಿಬಿಟ್ರೆ ನಾವು ಅದ್ರ ಬಗ್ಗೆ ಗಮನಿಸಲ್ಲ. ಅದೇ ಒಂದು 10-15 ದಿವಸ ಇದ್ದಾಗ ಅದ್ರ ಬಗ್ಗೆ ನಾವು ಗಮನಿಸ್ತೀವಿ. ಹಾಗೆ ಇವರ ಸಮಸ್ಯೆಗಳು ಎಷ್ಟು ರೀತಿಯಲ್ಲಿ ಇದ್ದಾವೆ ಅಂತಕ್ಕಂಥದ್ದು ಕೂಡ ಕಾರಣ ಆಗ್ತಕ್ಕಂಥದ್ದು. ಅಂಥವ್ರು ಏನು ಮಾಡಬೇಕು? ಮುಖ್ಯವಾಗಿ ಅರಳಿ ಮರ ಅಥವಾ ಔದುಂಬರ ವೃಕ್ಷ, ಮುಖ್ಯವಾಗಿ ಇದಕ್ಕೆ ಔದುಂಬರ ವೃಕ್ಷನೇ ಅದಂದರೆ ಹತ್ತಿ ಮರ ಅಂತಕ್ಕಂಥದ್ದು ಕರಿತೀವಿ. ಹತ್ತಿ ಮರಕ್ಕೆ 108 ದಿನಗಳ ಕಾಲ 21 ಪ್ರದಕ್ಷಿಣೆ, ಒಂದು ಚೆಂಬು ತಾಮ್ರದ ಚೆಂಬಲ್ಲಿ ನೀರು ತೊಗೊಂಡೋಗಿ ಹಾಕಿ 21 ನಿಮಿಷ ಕೂತ್ಕೊಂಡು ಬರಲಿ. ಅವ್ರು ಯಾವ ಕೆಲಸನೂ ಯಾವ ದೇವರನ್ನು ಪ್ರಾರ್ಥನೆ ಮಾಡೋದು ಬೇಡ, ಖಂಡಿತ ಸಮಸ್ಯೆ ಬಗೆಹರಿತಕ್ಕಂಥದ್ದಾಗುತ್ತೆ. ಖಂಡಿತ ಗುರುಜಿ. ಇನ್ನು ಎಷ್ಟೋ ಜನಕ್ಕೆ ಗೊಂದಲಗಳಿರುತ್ತೆ, ಯಾವ ದೇವಸ್ಥಾನಕ್ಕೆ ಹೋದರೆ ಎಷ್ಟು ಪ್ರದಕ್ಷಿಣೆಗಳನ್ನು ಹಾಕಬೇಕು ಅಂತ. ಇದ್ರ ಬಗ್ಗೆ ಏನು ಹೇಳ್ತೀರಾ ಗುರುಜಿ? ಪ್ರದಕ್ಷಿಣೆ ಅನ್ನೋದು ಅದೊಂದು ಸಬ್ಜೆಕ್ಟ್ ನಾವು ಮಾತನಾಡೋಣ. ಯಾಕಂದರೆ ದೇವರಿಗೆ ಅವನು, ಯಾಕೆಂದರೆ ಪಾಪೋಹಂ ಪಾಪಕರ್ಮಾಣಂ ಪಾಪಾತ್ಮಂ ಪಾಪ ಸಂಭವ ಅಂತೇಳಿ ನಮ್ಮ ಎಲ್ಲ ಪಾಪಾದಿಗಳನ್ನು ನಿವೃತ್ತಿ ಮಾಡುವ ಸಲುವಾಗಿ ನಾವು ಪ್ರದಕ್ಷಿಣೆ ಆಗ್ತಕ್ಕಂಥದ್ದು. ನಾವೀಗ ಹರಳಿ ಮರಕ್ಕೆ 12 ಪ್ರದಕ್ಷಿಣೆ, ಔದುಂಬರ ವೃಕ್ಷಕ್ಕೆ 21 ಪ್ರದಕ್ಷಿಣೆ, ನೆಗ್ರೋದಕ್ಕೆ 9 ಪ್ರದಕ್ಷಿಣೆ, ಅಂದರೆ ಆಲದ ಮರಕ್ಕೆ 9 ಪ್ರದಕ್ಷಿಣೆ, ಬನ್ನಿ ಮರಕ್ಕೆ ಮುಖ್ಯವಾಗಿ 18 ಪ್ರದಕ್ಷಿಣೆ. ಹೀಗೆ ಪ್ರದಕ್ಷಿಣೆಗಳಲ್ಲಿ ಮಹತ್ವ ಇದೆ. ಈಗ ಕಷ್ಟಗಳು ಬರ್ತಾ ಇದೆ ಅಂತಿದೆ ನಾವು, ಯಾಕೆಂದರೆ ನಾಳೆ ಶನಿವಾರ ಇದೆ. ನಾಳಿನ ಸಂಚಿಕೆಯಲ್ಲಿ ಬೇಕಾದ್ರೆ ಹೌದು ಇದೇನೋ ನಾವು ಬನ್ನಿ ಮರದ ಬಗ್ಗೆ ಮಾತನಾಡೋಣ. ಮುಖ್ಯವಾಗಿ ಏನಪ್ಪ ಅಂದರೆ ಈ ವೃಕ್ಷ ಪ್ರದಕ್ಷಿಣೆ ಅಂತಕ್ಕಂಥದ್ದು ನಮ್ಮ ಬದುಕಿನಲ್ಲಿ ನಾವು, ಯಾಕೆಂದರೆ ನಾವು ಅನುಭವಪೂರ್ವಕವಾಗಿ ಕೊಟ್ಟಂಥ ನಮ್ಮ ರೆಮಿಡೀಸ್ ಏನಿದೆಯೋ ಅದು ಅಕ್ಯುರೇಟಾಗಿ ವರ್ಕ್ ಆಗುತ್ತೆ. ಹಾಗಾಗಿ ಅದನ್ನೇ ನಾನು ತಗೊಂಬಂದು ಇಲ್ಲಿ ಹೇಳ್ತಾ ಇರ್ತೇನೆ ಅಷ್ಟೇ. ಯಾಕಂದರೆ ಒಳ್ಳೆಯದಾಗಿದೆ ಅನ್ನೋದನ್ನು 4 ಜನಕ್ಕೆ ತಿಳಿಸುವ ಸದುದ್ದೇಶ ಬಿಟ್ಟರೆ ಬೇರೆ ಏನೂ ಇಲ್ಲ. ಯಾವೆಲ್ಲ ಸಮಸ್ಯೆಗಳಲ್ಲೂ ಬಳಲ್ತಾ ಇದ್ದರೆ ಕೇವಲ ವೃಕ್ಷಗಳಿಂದ, ಯಾಕೆಂದರೆ ನಮ್ಮ ಪ್ರಕೃತಿನೇ ತಾಯಿ. ಹಾಗಾಗಿ ತಾಯಿ ದೇವರನ್ನು ನಾವು ಅನನ್ಯವಾಗಿ ಪ್ರಾರ್ಥನೆ ಮಾಡ್ತಕ್ಕಂಥವ್ರಾಗ್ತೀವಿ. ಹಾಗಾಗಿ ಪ್ರಕೃತಿಯನ್ನು ಪೂಜಿಸಿದರೆ ಖಂಡಿತ ಒಳ್ಳೆಯದಾಗ್ತಕ್ಕಂಥದ್ದು. ಖಂಡಿತ ಗುರುಜಿ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಸಾಕಷ್ಟು ವಿಚಾರಗಳನ್ನು ತಿಳಿಸಿಕೊಟ್ಟಿದ್ದೀರಾ. ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ ಧನ್ಯವಾದ ಗುರುಜಿ. ಶುಭಂ ಭೂಯಾತ್. ಲೋಕ ಸಮಸ್ತ ಸುಖಿನೋ ಭವಂತು. ಎಸ್, ನೋಡಿದ್ರಲ್ಲ ವೀಕ್ಷಕರೇ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಗ್ರಹಗಳ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ತಿಳಿದುಕೊಂಡಿದ್ದೇವೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ ಕಾರ್ಯಕ್ರಮ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.